ಬಾಗಲಕೋಟೆ ಬಿಜೆಪಿ ಆಯ್ಕೆಯಿಂದ ಮಾತ್ರ ಅಭಿವೃದ್ಧಿ ಸಾಧ್ಯವಿದ್ದು ಆಮಿಷಗಳಿಗೆ ಬಲಿಯಾಗದೆ ಬಿಜೆಪಿಗೆ ಮತ ನೀಡಿ ವೀರಣ್ಣ ಚರಂತಿಮಠ ಅವರನ್ನ ಗೆಲ್ಲಿಸಿ ಎಂದು ವಿಧಾನಪರಿಷತ್ ಶಾಸಕರಾದ ಪಿಎಚ್ ಪೂಜಾರ ಹೇಳಿದರು. ಅವರು ಬಾಗಲಕೋಟೆಯ ಮತಕ್ಷೇತ್ರದ ಬಿಲ್ಲಕೇರೂರ ಗ್ರಾಮದಲ್ಲಿ ಉಪಚುನಾವಣೆಯ ಪ್ರಚಾರದ ನಿಮಿತ್ತ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿ ದಾಖಲೆ ಮಟ್ಟದ ಮತದಾನ ಮಾಡಿ ಬಿಜೆಪಿ ಗೆಲ್ಲಿಸುವ ಹೊಣೆ ನಿಮ್ಮದು. ಹಳ್ಳಿಗಳ ಅಭಿವೃದ್ಧಿಗಾಗಿ ಬಿಜೆಪಿ ಪಕ್ಷ ಮತ್ತು ವೀರಣ್ಣ ಚರಂತಿಮಠ ಸದಾ ಸಿದ್ಧರಾಗಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲು ಉತ್ತಮ ಅವಕಾಶ ಸಿಕ್ಕಿದೆ. ಪ್ರತಿಯೊಬ್ಬರೂ ಮತದಾನ ಮಾಡಿ ಬಿಜೆಪಿಯನ್ನ ಆಯ್ಕೆ ಮಾಡಿ ಎಂದರು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಬಿ. ರಾಮುಲ್ಲು ಅವರು ಸಭೆ ನಡೆಸಿ ಡಾ. ವೀರಣ್ಣ ಚರಂತಿಮಠ ಅವರಿಗೆ ಮತ ನೀಡುವ ಮೂಲಕ ಬೆಂಬಲಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಶಂಭುಗೌಡ ಪಾಟೀಲ್, ಹನುಗೌಡ ಪಾಟೀಲ್, ಬಸವರಾಜ್ ಪಾಟೀಲ್, ಸುಭಾಷ್ ಜಾಲಾಪುರ್, ಜ್ಞಾನಪ್ಪಗೌಡ ಪಾಟೀಲ್, ಯಲ್ಲನಗೌಡ ಪಾಟೀಲ್, ದುಂಡಪ್ಪ ಪಾಟೀಲ್, ಯಂಕಪ್ಪ ವಾಲಿಕಾರ್, ಲಕ್ಷ್ಮಣಗೌಡ ಪಾಟೀಲ್, ಮಹಾಂತೇಶ್ ಪಾಟೀಲ್ ಇದ್ದರು. ವೇದಿಕೆಯ ಮೇಲೆ ಬಿಜೆಪಿ ಮುಖಂಡರಾದ ಡಾ. ಶೇಖರ್ ಮಾನೆ, ಕುಮಾರ ಗಿರಿಜಾ, ಮಲ್ಲಿಕಾರ್ಜುನ್ ಸುರಪುರ್, ಯಲ್ಲಪ್ಪ ಕ್ಯಾದಿಗೇರಿ, ರಾಘವೇಂದ್ರ ನಾಗೂರ್, ವಾಲ್ಮೀಕಿ ಉಪಸ್ಥಿತರಿದ್ದರು. ನನಗೂ ಕೂಡ ಈ ಒಂದು ಬೇರೆ ಬೇರೆ ಹೇಳಿಕೆಗಳನ್ನು ನೋಡಿದೀನಿ. ರಾಜು ಕಾಗೆ ಅಂತ ಇಲ್ಲೇ ಬಾಜು ಕಾಗವಾಡದಾಗ ಅದಾರ, ಬೆಳಗಾವಿ ನಮ್ಮ ಕ್ಷೇತ್ರದಲ್ಲಿ ಕಾಗವಾಡ. ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ನನಗೆ ಬೇಜಾರಾಗಿದೆ, ನಾನು ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತ ಹೇಳಿ ರಾಜು ಕಾಗೆ ಅವರು. ಈ ರೀತಿ ಹಲವಾರು BR ಪಾಟೀಲ್ ಇರ್ಬೋದು, ಬಹಳಷ್ಟು ಜನ ಶಾಸಕರು ಇವತ್ತು ಯಾವುದೇ ಹಣ ಬಿಡುಗಡೆ ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ, ನಾವು ಜನರಿಗೆ ಏನು ಉತ್ತರ ಕೊಡಬೇಕಂತ ಹೇಳಿ ಪ್ರತಿ ಕ್ಷೇತ್ರದಲ್ಲಿ ಇರುವಂತ ಕಾಂಗ್ರೆಸ್ ಶಾಸಕರು ಹೇಳಾಗ್ತದೆ. ಆ ರೀತಿ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಮತ್ತು ಇದರ ಜೊತೆಗೆ ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಹಿಡ್ಕೊಂಡು DK ಶಿವಕುಮಾರ್ ಹಿಡ್ಕೊಂಡು ಅವರ ಮಂತ್ರಿ ಮಂಡಲದ ಎಲ್ಲರೂ ಹಿಡ್ಕೊಂಡ್ರೆ ಯಾರ್ಯಾರು ಎಷ್ಟು ಲೂಟಿ ಮಾಡ್ಬೇಕಂತ ಲೆಕ್ಕ ಹಾಕ್ತಾರೆ. ಯಾರ್ಯಾರು ಎಷ್ಟು ಲೂಟಿ ಮಾಡಬೇಕು, ಅಧಿಕಾರಿ ಇದು ಕೊನೆದು, ಇದು ಕೊನೆಯ ಸರ್ಕಾರ, ಇದು ಆದಷ್ಟು ಬೇಗನೆ ಲೂಟಿ ಮಾಡಿಕೊಂಡು ಮನೆಗೆ ಹೋಗ್ಬೇಕನ್ನುವಂಥದ್ದು ತಯಾರಿಯಲ್ಲಿ ಇವತ್ತು ಸಿದ್ದರಾಮಯ್ಯವರು ಇದ್ದಾರೆ. ಅತ್ಯಂತ ಭ್ರಷ್ಟ ಸರ್ಕಾರ. ಒಂದು ಸಣ್ಣ ಉದಾಹರಣೆ ನಿಮ್ಗೆ ಕೊಡ್ತೀನಿ. ಪ್ರತ್ಯೇಕ ಭಾಗದಲ್ಲಿ ನಾನು ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ. ಚರಂತಿಮಠ ಅವರ ನಾಮಪತ್ರ ಸಲ್ಲಿಕೆ 23ನೇ ತಾರೀಕಿಗೆ ಅವತ್ತು ನಾನು ಬಂದಿದ್ದೆ. ಅವತ್ತಿನ ಒಂದು ವಾತಾವರಣ, ಬಹುಶಃ ನೀವು ಬಹಳಷ್ಟು ಜನ ಅಲ್ಲಿ ಬಂದಿದ್ರಿ ಬಾಗಲಕೋಟೆಗೆ. ಅಲ್ಲಿ ಸೇರಿದಂತ ಜನಸ್ತೋಮ 16,000 ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು ಬಂದು ಚರಂತಿಮಠ ಅವರಿಗೆ ಬಿಜೆಪಿಯವರು ದೊಡ್ಡ ಶಕ್ತಿ ಕೊಡುವಂತ ಕೆಲಸವನ್ನ ಅವತ್ತು 23ನೇ ತಾರೀಕು ಮಾಡಿದ್ರು. ಮತ್ತು ನಿನ್ನಿಂದ ಇವತ್ತುವರೆಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಹೋದಾಗ ಇದೇ ರೀತಿಯಂತ ಉತ್ಸಾಹ. ಮಾನ್ಯ ವೀರಣ್ಣ ಚರಂತಿಮಠ ಅವರು ಅತ್ಯಂತ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ. ಯಾಕಂದ್ರೆ ಬಹಳಷ್ಟು ಉಪಚುನಾವಣೆ ನೋಡಿದ್ದೀವಿ. ಇಲ್ಲೇನಾಗಿದೆ, ವೀರಣ್ಣ ಚರಂತಿಮಠ ಅವರು ಪ್ರತಿಯೊಬ್ಬರಿಗೂ ಪರಿಚಯ ಇದ್ದಂಥ ವ್ಯಕ್ತಿ. 3 ಸಲ ಶಾಸಕರಾಗಿ, ಬಹುಶಃ ನಾನು ಲೀಡರ್ ಅಪೋಸಿಷನ್ ಆಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. 3 ಸಲ ಶಾಸಕರಿದ್ದಾಗ ಬಹಳ ಹತ್ತಿರದಿಂದ ನೋಡಿದ್ದೀನಿ ಅವರು ಯಾವ ರೀತಿ ಕೆಲಸ ತಗೋಬೇಕು, ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಒತ್ತಡ ತರಬೇಕು, ಇದೆಲ್ಲವನ್ನೂ ಸಹಿತ ಪ್ರತಿ ಸಲ ಶಾಸಕರಾದಾಗ ಅವತ್ತು ಯಾರೇ ಮುಖ್ಯಮಂತ್ರಿ ಇರಲಿ, ಮಂತ್ರಿ ಇರಲಿ, ಅವ್ರಿಗೆ ಕೈ ಹಿಡಿದು ಕೆಲಸ ಮಾಡುವಂತ ಗಡ್ಸು ಛಾತಿ ಯಾರಿಗಿದ್ರೆ ಅದು ವೀರಣ್ಣ ಚರಂತಿಮಠ. ಹಿಂಗಾಗಿ ಅವ್ರಿದ್ದಾಗ ಅದಕ್ಕೆ ಅವ್ರಿಗೆ ಹೆಸರು ಬಂದ, ನೀವೆಲ್ಲ ಪ್ರೀತಿಯಿಂದ ಕರಿತೀರಿ ಅವ್ರಿಗೆ. ಏನಂದ್ರೆ ಅಭಿವೃದ್ಧಿಯ ಹರಿಕಾರ ಚರಂತಿಮಠ ಅವರು. ಹೀಗಾಗಿ ಬೇರೆ ಶಾಸಕರು ಸಹಿತ ಅವರು ಕೆಲಸ ಮಾಡೋದು ನೋಡಿ ತಿಳ್ಕೋಬೇಕಾಗಿತ್ತು. ಮಾದರಿಯಾದಂತ ಶಾಸಕರು ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದಾವೆ, ಎಂತನ ಯಾವ ರಸ್ತೆ ಮಾಡಬೇಕು, ಯಾವ ಇದು ಮಾಡಬೇಕು, ಎಲ್ಲವನ್ನೂ ಅಧ್ಯಯನ ಮಾಡಿಕೊಂಡು ಅದನ್ನು ಕೆಲಸ ಮಾಡತಕ್ಕಂಥ ತಾಕತ್ತು. ಇದಕ್ಕಾಗಿ ವೀರಣ್ಣ ಚರಂತಿಮಠ ಅವರು ಇಂತಹ ಒಂದು ಕ್ಷೇತ್ರಕ್ಕೆ ಬಹಳ ಅವಶ್ಯಕತೆ ಇದೆ. ಬಹುಶಃ ಕಳೆದ 3 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದದ್ದು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿಲ್ಲ. ಇಡೀ ರಾಜ್ಯದಲ್ಲಿ ಹಣೆ ಬರ ಇಷ್ಟ ಇದೆ. ಇಲ್ಲಿಯೂ ಸಹಿತ, ಈ ಕ್ಷೇತ್ರದಲ್ಲಿ ಸಹಿತ
ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಹಿಂದೆ ವೀರೇಂದ್ರ ಚರಂತಿಮಠ ಅವರು ಶಾಸಕರಿದ್ದಾಗ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಂಜೂರು ಮಾಡ್ಕೊಂಡ್ ಬಂದಿದ್ರು, ಅದೇ ಕೆಲಸ ಕಾರ್ಯ 3 ವರ್ಷ ನಡ್ಕೊಂಡ್ ಬಂದ್ರು. ಬೇರೆ ಹೊಸದು ಯಾವುದೂ ಇಲ್ಲ. ಮತ್ತು ಬರೇ